ಇಲ್ಲಂತಲ್ಲ, ಅದು ದುಡ್ಡು ಕೊಟ್ಟು ಮತ್ತೇನೋ ಮಾಡಿ ಗೊತ್ತು. ಈಗ ರಾಜಕೀಯದಲ್ಲಿ ದುಡ್ಡು ಬೇಡ ಅಂತಲ್ಲ, ದುಡ್ಡು ಬಿಟ್ಟು ಹಾಕಿ ಡೈರೆಕ್ಟ್ ಆಗಿ ಈಗೇನು ಹೇಳ್ತಾರಲ್ಲ ವಿಪಕ್ಷಗಳು, ಇಲ್ಲ ಇಡಿ ದಾಳಿ ಮಾಡಿದ್ರು, CBI ದಾಳಿ ಮಾಡಿದ್ರು, ಸೊ ಆ ರೀತಿ ದಾಳಿಗಳನ್ನ ಮಾಡಿಸ್ಕೊಂಡು ಮತ್ತೆ ಅವರು ತಮ್ಮ ಒಮ್ಮತವನ್ನು ತಗೊಂಡ್ಬರ್ಬೋದಲ್ಲ. ಈಗ ಆ ಸ್ಥಿತಿಯೊಳಗಿಲ್ಲ ಮೋದಿ ಅವರು, ದಾಳಿ ಮಾಡಿಸೋ ಸ್ಥಿತಿಯಲ್ಲಿಲ್ಲ. ಹೇಗಪ್ಪ ಅಂದ್ರೆ 237 ಸೀಟು 32 ಸೀಟು ಇದು ಫಾರ್ಮೇಶನ್ ಮಾಡುವಂತ ಪರಿಸ್ಥಿತಿ ಒಳಗಿಲ್ಲ. 272 ಆಗಿದ್ರೆ ಈ ಮಾತ್ರ ಒಪ್ಪಿಕೊಳ್ಳೋದಕ್ಕಾಗ್ತದೆ ಸ್ವಲ್ಪ ಪ್ರಮಾಣದಲ್ಲಿ ಪೂರ್ಣ ಅಲ್ಲ. ಹಿಂದಿದ್ದಂತ ಒಬ್ಬ ಪ್ರಬಲ ಏನಪ್ಪಾ ಅಂದ್ರೆ ನಾಯಕ ಅಂತೀವಲ್ಲ ನಾವು, ಈ ವಿರೋಧ ಪಕ್ಷ ಅಟ್ಯಾಕ್ ಮಾಡುವಂತ ಆಗೋ ಸಾಧ್ಯತೆ ಬಹಳ ಕಡಿಮೆ ಇದಾವ. 272 ಆಯ್ತಪ್ಪ ಅಂತಂದ್ರೆ ಸ್ವಲ್ಪ ಮಾತು ಮಾಡ್ಬೋದು, ಇಲ್ಲಂತಲ್ಲ. ಬಟ್ ಎಡ್ಜ್ ಮೇಲೆ ಇರುವುದರಿಂದಾಗೆ ಇನ್ನುಳಿದವರು ಇವ್ರು ಸಲುವಾಗಿ ಎಲ್ಲರನ್ನೂ ಪ್ಲೀಸ್ ಮಾಡ್ಕೊಂಡು ಹೋಗುವಂತ ಪ್ರಸಂಗ ಬರ್ತದೆ. ಈ ವಾಜಪೇಯಿ ಅವ್ರು ಫೇಲ್ಯೂರ್ ಕೆಲವೊಮ್ಮೆ ಆದ್ರು, ಯಶಸ್ವಿನೂ ಕೆಲವೊಮ್ಮೆ ಆದ್ರು. ಯಾಕಂದ್ರೆ ಎಲ್ಲರನ್ನು ಪ್ಲೀಸ್ ಮಾಡ್ಕೊಂಡು ಹೋಗುವಂತ ಪ್ರಸಂಗ ಇತ್ತು ಅವ್ರಿಗೆ. ಹೌದು. ಹೀಗಾಗಿ ಇವತ್ತೇನದಪ್ಪ ಅಂದ್ರೆ ಮೋದಿ ಅವರು ಈಗೇನು ನಿನ್ನೆದ್ರಾಗ ಬಲಿಷ್ಠಿದ್ರು, ಇವತ್ತು ಈ ಕಳೆದ ಎಷ್ಟಪ್ಪ 12 ತಾಸದಲ್ಲೇ 8 ತಾಸದಲ್ಲೇ ವೀಕ್ ಅನ್ನುವಂತ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಮತ್ತೆ ಇನ್ನೂ 237 ಮತ್ತು ಇನ್ನೂ 200 ಒಳಗೆ ಬಂತಂದ್ರೆ ಅಂದಂಗಾದ್ರೆ ಮೋದಿ ಅವ್ರ ನಾಯಕತ್ವನ್ನ ವಿರೋಧಿಗಳು ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಒಪ್ಪುವುದಿಲ್ಲ. ಆಗ ಸಹಜವಾಗಿನ ಸ್ವತಃ BJPಯಲ್ಲಿ ಅವ್ರ ನಾಯಕತ್ವ ಒಪ್ಪೋ ಸಾಧ್ಯತೆಗಳು ಇಲ್ಲ. ಯಾಕಂದ್ರೆ ಆಲ್ರೆಡಿ ತಮ್ಮ ವಿರೋಧಿಗಳೆಲ್ಲ ಇವರು ದಂಡ ಹೆಚ್ಚಿಬಿಟ್ಟಿದ್ದಾರೆ, ಯಾರನ್ನೂ ಉಳಿಸಿಲ್ಲ ಬಿಜೆಪಿ. ಅದ್ ಮಾತ್ರ ನಿಜ. ಇವಾಗ ಏನಪ್ಪಾ ಅಂತಂದ್ರೆ ಬಿಜೆಪಿಯಲ್ಲಿ ನಾವೇನಾದ್ರು ನಾಯಕರನ್ನ ಹುಡ್ಕೊಂಡು ಹೋದ್ರೆ ಬಿಜೆಪಿಗರಲ್ಲಿ ಮೋದಿ ಆಫ್ಟರ್ ನೋ ಒನ್ ಯಾರು ಇಲ್ಲ. ಮತ್ತೆ ಶಾರ್ ಅವ್ರ ನಾಯಕರಲ್ಲ, ಅವ್ರ ಪಾಪ ಅವರು ಮೋದಿ ಅವ್ರ ನೆರಳು. ಅವರು ಮೋದಿ ಏನ್ ಹೇಳ್ತಾರೋ ಅದ್ ಮಾಡುವ ಅವ್ರ ನೆರಳು ಛಾಯಾ. ಹೀಗಾಗಿ ಇನ್ನು ಈ ಉತ್ತರ ಪ್ರದೇಶನು ಪೂರ್ಣ ಪ್ರಮಾಣದಲ್ಲಿ ಇಂಡಿಯಾ ಹಿಡಿತಲ್ಲಿ ಬಂದಿದ್ದರಿಂದಾಗೆ ಅಲ್ಲಿ ನಮ್ಮ ಇವರು ಸಹಿತ ವೀಕ್ ಆಗಿಬಿಟ್ರು. ಯೋಗಿ ಆದಿತ್ಯನಾಥ್ ಅವರು ಸಹಿತ ಅವರನ್ನ ಈ PM ಪೋಸ್ಟಿಗೆ ಪ್ರಪೋಸಲ್ ಮಾಡಿದ್ರೆ ಎಷ್ಟು ಮಂದಿ ಹೋಗ್ತಾರ ಗೊತ್ತಿಲ್ಲ. ಇಲ್ಲ ಸರ್, ಇವಾಗ ಅವ್ರನ್ನ ಹೆಂಗ್ ಪ್ರಪೋಸಲ್ ಆಗ್ತಾರೆ ಅಲ್ಲ, ಇವರಲ್ಲಿ NDAದಿಂದ ಹೇಳ್ತಾ ಇದ್ರು. ಅದೇ NDA ಏನಾದ್ರು 272 ದಾಟುವಂಗಿದ್ರೆ ಆ ಸಂದರ್ಭದಲ್ಲಿ NDA ಕೆಲವೊಂದು ನಾಯಕರು ಏನಾದ್ರು ಅವರನ್ನ ಇವಾಗ SP 37 ಹೋಗ್ತಾ ಇದೆ ಲೀಡಿಂಗ್ ಅಲ್ಲಿ. SP 37, ಆಮೇಲೆ BJP 33 ಬಂದೈತೆ. ಇಟ್ಸ್ ಅ ಹ್ಯೂಜ್ ಡ್ರಾಬ್ಯಾಕ್. ಇಲ್ಲೇ ನೋಡಿದ್ರಲ್ಲ ಸರ್ ನೀವು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 7, ಇದೊಂದು 37, ಎಷ್ಟಾಯ್ತು 44. ಆಮೇಲೆ ಮಳ್ಳಿ ಇದು ಆಜಾದ್ ಸಮಾಜವಾದಿ ಪಾರ್ಟಿ ಏನೈತಲ್ಲ, ಇದು ಕೂಡ ಇಂಡಿಯಾ ಗಠಬಂಧನಕ್ಕೆ 45. ಸೊ ಇವರು 33-34 ಗುದ್ದಾಡ್ತವ್ರೆ ಎಲ್ಲಿ UPಯಲ್ಲಿ. ಮತ್ತು ಅದೇ ರೀತಿ ಮಹಾರಾಷ್ಟ್ರಕ್ಕಂತೂ ಬಂದ್ಬಿಟ್ರೆ ಮುಗ್ದ ಹೋಯ್ತು. ಮಹಾರಾಷ್ಟ್ರದಲ್ಲಂತೂ ಎಕ್ಸಾಕ್ಟ್ ಆಗಿ ಇವ್ರದ್ದು ಏನಂತೀರ ನೀವು, ಇಂಡಿಯಾ ಗಠಬಂಧನ ಫುಲ್ಲು ಜೋರಾಗೈತೆ ಇವಾಗಲೂ ಕೂಡ. ಸೊ ಅದನ್ನ ಇವಾಗ ಮಹಾರಾಷ್ಟ್ರ ನೋಡ್ತಾ ಇದ್ದೀನಿ ನೋಡಿ. INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 12 ಲೀಡಲ್ ಇದೆ ಇವಾಗ. ಆಮೇಲೆ ಭಾರತೀಯ ಜನತಾ ಪಾರ್ಟಿ 11, ಶಿವಸೇನಾ ಅಂದ್ರೆ ಇವರು ಬಾಳಾಸಾಹೇಬ್ ಠಾಕ್ರೆ ಅವ್ರಿಗೂ, ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವ್ರದ್ದು 11, ಆಮೇಲೆ ಇವ್ರದ್ದು ಶರದ್ ಪವಾರ್ ಅವ್ರದ್ದು 7, ಶಿವಸೇನಾ 5 ಅಂದ್ರೆ ಇವರು ಶಿಂದೆ ಅವ್ರದ್ದು. ಸೊ 5 + 11 ಎಷ್ಟು 17. ಬಟ್ ಇವ್ರದ್ದು 12, 11 ಅಂದ್ರೆ 23, ಒಂದು 30 ಸೀಟು. ಇಲ್ಲಿ 30 ಸೀಟು, ಅಲ್ಲಿ 30 ಸೀಟು ಅಂದ್ರೆ ಫಿಕ್ಸ್ ಆಗವ್ರು ಇವರು. ಸೊ ಮಹಾರಾಷ್ಟ್ರ, ಉತ್ತರ ಪ್ರದೇಶ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಗಠಬಂಧನದ ಏನಂತೀರ ನೀವು, ಒಂದು